ಮಿತ್ರರಾದಂಥ ರಘುಪತಿ ರೆಡ್ಡಿ ಅವರೇ, ಹಿರಿಯ ಸಮಾಜದ ಮುಖಂಡರಾದಂಥ ವೆಂಕಟೇಶ್ ಗೌಡ್ರೆ, ರಾಜಣ್ಣವರೇ, ಗೌಡ್ರು ಶಿವಣ್ಣವರೇ, ನಾರಾಯಣಪ್ಪನವರೇ ಮತ್ತು ಜಯಪ್ಪನವರು, ಇನ್ನು ನಮ್ಮ ಕಾರ್ಯದರ್ಶಿಗಳಾದಂಥ ರಮೇಶ್ ಮತ್ತು ನಮ್ಮ ಮಿತ್ರರಾದಂಥ ಕೋಳಿ ನಾಗರಾಜು ಮತ್ತು ಸೋಮಣ್ಣ ಎಲ್ಲ ಹಾಲು ಮತಸ್ಥ ಬಂದಿದೆ. ಈ ದಿವಸ ಏನು ಹೋದ ವರ್ಷ ನಾವು ವಿಜೃಂಭಣೆಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಬರೋ ವರ್ಷ ಈ ಒಂದು ಕನಕ ಜಯಂತಿಯನ್ನ ವಿಜೃಂಭಣೆಯಾಗಿ ನಾವು ಕನಕದಾಸರ ಏನು ಭವನವನ್ನು ಉದ್ಘಾಟನೆ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು, ಆ ಸಂಕಲ್ಪದಂತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೇನು 90% ಎಲ್ಲ ಮುಗಿದು ಒಳಗಡೆ ಕೆಲಸ ಎಲ್ಲ ಮುಗಿಸು ಅವರು ಒಂದು ಇದರಲ್ಲಿ ಸಹಕಾರದಿಂದ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನು ಈ ಉಳಿದಂಥ ಈಚೆ ಕಡೆ ಇರ್ತಕ್ಕಂಥ ಒಂದು ಕಾಂಪೌಂಡು ಮತ್ತು ಎಲಿವೇಶನ್ ಮಾತ್ರ ಬಾಕಿ ಇರೋದ್ರಿಂದ ಅದನ್ನು ಮುಗಿಸ್ಬಿಟ್ಟು ಫೆಬ್ರವರಿಯಲ್ಲಿ ಮಾಡೋಣ ಅಂತೇಳಿ ನಾವು ಈಗಾಗಲೇ ನಮ್ಮ ಸಮುದಾಯ ಮುಖಂಡರೆಲ್ಲ ಸೇರಿಸಿ ಒಂದು ತೀರ್ಮಾನ ತಗೊಂಡು ನಾವು ಶಾಸಕರಿಗೆ ಅದನ್ನು ವಿಷಯ ಮುಗಿಸಿದಾಗ ಆಯಿತು, ನೀವೆಲ್ಲ ಸೇರಿ ಈ ಸರಳವಾಗಿ ಒಂದು ಕನಕ ಜಯಂತಿಯನ್ನು ಇ ಆಫೀಸಲ್ಲಿ ಮಾಡೋಣ, ಆಮೇಲೆ ಫೆಬ್ರವರಿಯಲ್ಲಿ ಮಾಡೋಣ ಅಂತ ಅವರ ಒಂದು ಅಪ್ಪಣೆ, ಶಾಸಕರ ಅಪ್ಪಣೆ ಮೇರೆಗೆ ನಾವು ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ನಮ್ಮದೊಂದು ಮನವಿ ಇಷ್ಟೇ, ಮಾನ್ಯ ಶಾಸಕರಲ್ಲಿ ತಾವು ಏನು ಹೇಳಿದ್ರೋ ಅದನ್ನು ನಾವು ಮಾಡಿದ್ದೀವಿ, ತಮ್ಮ ಏನು ಮಾಡಿದ್ದೀವಿ. ಇನ್ನು ಫೆಬ್ರವರಿಯಲ್ಲಿ ಮಾಡೋದಿನ್ನು ಸ್ವಲ್ಪ ಇರೋದ್ರಿಂದ ತಮ್ಮ ಸಹಕಾರ ಕೊಟ್ಟು ಅದನ್ನು ನಾವು, ಯಾಕೆಂದರೆ ಅವತ್ತೇ ನೀವು ಮಾತು ಕೊಟ್ಟಿದ್ದೀರಿ ಏನಂತ, ನಾನು ಆಗೋಲ್ಲ ಅಂದರೆ ಬೇರೆಯವ್ರು ಹೋಗಬೇಕು, ನಾವು ನಿಮಗಾಗಿ ಕಾಯ್ತಾ ಇದ್ವಿ, ಬೇರೆಯವ್ರು ಇದು ಮಾಡಿದ್ರೆ ಕೂಡ ನಾವು ಅದನ್ನು ಗಣನೆ ತಗೊಳ್ದಿರ ತಮಗಾಗಿ ಕಾದು ಅದನ್ನು ನಿರೀಕ್ಷೆಯಲ್ಲಿದ್ದೀವಿ. ನಮ್ಮ ಒಂದು ಭವನವನ್ನು ಇನ್ನಿರೋ ಒಂದು ಬಾಕಿ ಕೆಲಸ ಮುಗಿಸ್ಕೊಟ್ಟು ಫೆಬ್ರವರಿಯಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀರಿ ಅಂತ ನನಗೆ 2 ಮಾತುಗಳನ್ನು ನಡೆಸ್ತಾ ಇದ್ದೀನಿ. ತಾಲೂಕಿನ ಕುರುಬ ಸಂಘ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರೇ, ಕಾರ್ಯನಿರ್ವಹಣೆಯಾದಂಥ ಸರ್ವೇಶ್ ಅವರೇ ಮತ್ತು ಕರ್ನಾಟಕಪ್ಪನವರೇ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರೇ, ಏನಿವತ್ತು ಶ್ರೀ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮುಳಬಾಲ್ ತಾಲೂಕಿನಲ್ಲೂ ಕೂಡ ವಿಜೃಂಭಣೆಯಿಂದ ಕನಕ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಹೋದ ಸಲ ಕೂಡ ನಮ್ಮ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಗಿದೆ. ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮುದಾಯದ, ಎಲ್ಲ ಸಮಾಜದ ಮುಖಂಡರುಗಳ ನಿರ್ಣಯದಂತೆ ಫೆಬ್ರವರಿಯಲ್ಲಿ ಕನಕ ಸಮುದಾಯ ಭವನ ಮತ್ತು ಕನಕ ಜಯಂತಿ ಎರಡೂ ಸಮಾರಂಭಗಳನ್ನು ಫೆಬ್ರವರಿಯಲ್ಲಿ ಆಚರಿಸೋಣ ಅನ್ನೋ ನಿರ್ಧರಿಸಿರುತ್ತಾರೆ. ಅದರಂತೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಶಾಸಕರಲ್ಲಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ತಾವು ಏನು ಮಾತು ಕೊಟ್ಟಿದ್ರಿ ಆ ಮಾತು ಪ್ರಕಾರ ಫೆಬ್ರವರಿ ಒಳಗಡೆ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ, ಇನ್ನು ಕೆಲವೇ ಒಂದು 10% 15% ಕೆಲಸ ಮುಗಿಸಿ, ದಯವಿಟ್ಟು ಆ ಕೆಲಸ ಮುಗಿಸಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪಲ್ಲಕ್ಕಿಗಳನ್ನು ಒಳಗೊಂಡಂತೆ ಫೆಬ್ರವರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನಕ ಜಯಂತಿ ಮಾಡೋಣ ಅನ್ನೋ ನಿರ್ಣಯದಂತೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಕನಕವನ ಮತ್ತು ಕನಕ ಜಯಂತಿ ವಿಜೃಂಭಣೆಯಿಂದ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರಿಗೂ ಹೊಂದಿ ನಾನು ಕನಕದಾಸರ ಜಯಂತಿಯ ಶುಭಾಶಯ. ಈ ಒಂದು ಸಮಾರಂಭವನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರಾದ ಮೇಲೆ ಎಲ್ಲ ಒಂದು ಹಬ್ಬಗಳನ್ನು ವಿಜೃಂಭಣೆಯಿಂದ ತಾಲೂಕಿನಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಸಮಾಜದ ಮುಖಂಡರು ಸೇರಿ ದಿನಾಂಕವನ್ನು ಫೆಬ್ರವರಿಗೆ ಇಟ್ಟಿದ್ರು ಸಹ ಈ ಒಂದು ಸರಳವಾಗಿ ಇರ್ತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಅವರು ಆಸಕ್ತಿ ವಹಿಸಿ ಬಂದಿದ್ದಾರೆ. ಮತ್ತು ಸಂಘದ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯವರು, ಎಲ್ಲ ಸಮಾಜದ ಮುಖಂಡರು, ಅಧಿಕಾರಿಗಳು, ಪತ್ರಕರ್ತರು. ಯಾಕೆಂತಂದರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ, ಭಕ್ತಿಗೆ ಯಾವುದೇ ಜಾತಿ
ಪಂಥ ಯಾವುದೂ ಅಡ್ಡ ಬರೋದಿಲ್ಲ. ಇವತ್ತು ಕನಕದಾಸ್ ಆಗಿರ್ಬೋದು, ನಮ್ಮ ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ಯಾವುದೇ ಜಾತಿ ಇವತ್ತು ಅವರ ಒಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ಹೋಲಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠರು ನಮ್ಮ ಕನಕದಾಸ್. ಆದರೆ ಭಕ್ತಿ ಮುಂದೆ ಯಾರೂ ದೊಡ್ಡವರಲ್ಲ, ಯಾವುದೇ ಜಾತಿ ಆಗ್ಬೋದು, ಅವ್ರ ಯಾವುದೇ ಮೇಲು ಕೀಳು ಅಂತಕ್ಕಂಥದ್ದು ಭಕ್ತಿ ಮುಂದೆ ಬರೋದಿಲ್ಲ ಅನ್ನೋದನ್ನು ನಿರೂಪಿಸಿಕೊಟ್ಟಿರ್ತಕ್ಕಂಥವ್ರು. ಎಲ್ಲ ಸಮಾಜದ ಜನರನ್ನು ಸಹ ಒಂದು ಭಕ್ತಿಯ ಮೂಲಕ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ನಮ್ಮ ಕನಕದಾಸರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಯಾಕೆಂದರೆ ಬರೀ ಒಂದು ದ್ವೇಷದ ಮನೋಭಾವನೆಯಿಂದ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಅವ್ರ ಹಾದಿನಲ್ಲಿ ನಾವೆಲ್ಲ ನಡೀಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನಾನು